ಇದೇ ಏಪ್ರಿಲ್ 15ರಂದು ಮಂಡ್ಯ ಜಿಲ್ಲೆಯ ಆದಿಚುಂಚನಗಿರಿ ಶ್ರೀ ಕ್ಷೇತ್ರಕ್ಕೆ ಭಾರತದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿಯನ್ನು ನೀಡಲಿದ್ದಾರೆ. ಅಲ್ಲಿ ಶ್ರೀಗಳ ಗದ್ದುಗೆಯನ್ನು ಸಹ ಉದ್ಘಾಟನೆಯನ್ನ ಮಾಡಲಿದ್ದಾರೆ. ಅವರಿಗೆ ಪೇಟವನ್ನ ತೊಡಿಸಿ ಗೌರವಿಸಬೇಕು ಅಂತೇಳಿ ಮೈಸೂರಿನಲ್ಲಿ ಇದೀಗ ಒಂದು ಭವ್ಯವಾದ ಪೇಟ ಸಿದ್ಧ ಆಗಿರುವಂತದ್ದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಇದು ಮೈಸೂರಿನ ಕಲಾವಿದರು ಆಗಿರುವಂತಹ ನಂದನ್ ಅವರು ಪ್ರಧಾನಿ ಮೋದಿ ಅವರಿಗೆ ಸಿದ್ಧಪಡಿಸಿರುವಂತಹ ಒಂದು ಪೇಟ. ಈ ಪೇಟದ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಮೈಸೂರಿನ ಹಾಗೂ ರಾಜ್ಯದ ಪ್ರಸಿದ್ಧ ದೊರೆ ಅಂತ ಹೇಳಿದ್ರೆ ಅದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಧರಿಸುತ್ತಿದ್ದಂತಹ ಪೇಟದ ಮಾದರಿ ಏನಿದೆ ಅದರನ್ನೇ ಒಂದು ರೀತಿಯಲ್ಲಿ ಮೋದಿ ಅವ್ರಿಗೂ ಕೂಡ ಕೊಡಬೇಕು ಅಂತೇಳಿ ಆ ಮಾದರಿಯ ಪೇಟವನ್ನೇ ಇದೀಗ ಸಿದ್ಧಗೊಳಿಸಿರುವಂತದ್ದು. ಇನ್ನು ಈ ಪೇಟ ಸಿದ್ಧಗೊಳಿಸಲಿಕ್ಕೆ ಎಷ್ಟು ದಿನ ಬೇಕಾಯಿತು, ಯಾವುದರಿಂದ ಈ ಪೇಟವನ್ನ ಸಿದ್ಧಪಡಿಸಲಾಗಿದೆ, ಹಾಗೂ ಯಾವೆಲ್ಲ ಅಂದ್ರೆ ವಸ್ತುಗಳನ್ನ ಪೇಟ ಸಿದ್ಧಪಡಿಸಲಿಕ್ಕೆ ಬಳಸಲಾಗಿದೆ ಅನ್ನುವ ನಿಟ್ಟಿನಲ್ಲಿ ಈಗ ಏನು ಕಲಾವಿದರಾದಂತಹ ನಂದನ್ ಅವ್ರನ್ನೇ ನಾನು ಕೇಳ್ತಾ ಹೋಗ್ತೀನಿ. ಸರ್, ಮೋದಿ ಅವ್ರಿಗೆ ಇದನ್ನ ಅರ್ಪಣೆ ಮಾಡಬೇಕು ಅಂತೇಳಿ ಸಿದ್ಧಪಡಿಸಿದಿರಿ, ಬಹಳ ತುಂಬಾ ಚೆನ್ನಾಗಿದೆ. ಎಷ್ಟು ದಿನ ಬೇಕಾಯ್ತು ಇದು, ಯಾವೆಲ್ಲ ವಸ್ತುಗಳನ್ನ ಹಾಕಿ ತಯಾರು ಮಾಡಿದ್ದೀರಾ, ಪ್ರಮುಖವಾಗಿ ಇದರ ವಿಶೇಷತೆ ಏನು ಸರ್? ವಿಶೇಷತೆ ಅಂತಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಒಂದು ಪೇಟದ ಪ್ಯಾಟ್ರನ್ ಒಂದು ಅಂದ್ರೆ ಈಗ ಒಂದು ಪೇಟ ಮಾಡಬೇಕು ಅಂತಂದ್ರೆ ಒಂದು ಮೋಲ್ಡ್ ಬೇಕು. ಮೋಲ್ಡ್ ಮಾಡೋದಕ್ಕೆ ನಮಗೆ 1-2 ದಿನ ಟೈಮ್ ಹಿಡಿಯುತ್ತೆ. ಇದೊಂದು 5 ದಿನ ಟೈಮ್ ತಗೊಂಡಿದೆ. ಆಮೇಲೆ ಬನಾರಸ್ಸಲ್ಲಿ ಸಿಲ್ಕ್, ಸಾಫ್ಟ್ ಸಿಲ್ಕ್, ಮೈಸೂರದು ಒಂದು ಲಾಂಛನ, ಗಂಡು ಬೇರುಂಡ, ಮುತ್ತುಗಳು, ಇದೆಲ್ಲ ಸೇರಿಸಿ ಮಾಡಿದ್ವಿ. ಹಿಂದೆನೂ ಸಹ ಮೋದಿ ಅವರಿಗೆ ನೀವು ಏನು ಕೆಂಪೇಗೌಡರು ಮದುವೆ ಪೇಟೆಯನ್ನು ಕೊಟ್ಟಿದ್ರಿ, ಎಷ್ಟು ಖುಷಿ ಇದೆ ಇದು 2ನೇ ಬಾರಿ ನೀವು ಅವರಿಗೆ ಮಾಡಿಕೊಡ್ತಾರೆ? ನಮಗೆ ಒಂದು ಕೆಲಸ ಮಾಡ್ತಾ ಇರೋದೇ ಒಂದು ನಮಗೆ ಸಾರ್ಥಕ. ಇದು ಒಂದು ಪ್ರಧಾನಿಯವರು ಅಂತಂದರೆ ನಾವು ಪೇಟ ಮಾಡಿಕೊಡ್ತಾ ಇದ್ದೀವಿ ಅಂತಂದರೆ ಕಲಾವಿದರಾಗಿ ಅದಕ್ಕಿಂತ ಬೇರೆ ಇನ್ನೇನಿಲ್ಲ ನಮಗೆ. ವಿಶೇಷ ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಈಗ ಸನ್ಮಾನಗಳಿಗೆ ಇದಕ್ಕೆಲ್ಲ ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಅಂದರೆ ಈ ಥರ ಎಲ್ಲ ಸ್ವಲ್ಪ ಸ್ಪೆಷಲ್. ಇದು ಈ ಕೆಲಸನೇ ಬೇರೆ ಇರ್ತದೆ. ಇದೆಲ್ಲ ಹೌದು, ಸ್ಪೆಷಲ್ ಇರುತ್ತೆ ಇದೆಲ್ಲ. ಈ ಪೇಟವನ್ನ ಆದಿಚುಂಚನಗಿರಿ ಶ್ರೀಮಠಕ್ಕೆ ತಲುಪಿಸುವಂತವರು ನಮ್ಮೂರು ತಂಡದ ಸದಸ್ಯರುಗಳು ಸತೀಶ್ ಅವ್ರ ನನ್ನ ಜೊತೆ ಇದ್ದಾರೆ, ನಾನು ಅವ್ರನ್ನೂ ಮಾತಾಡ್ತೀನಿ. ಸರ್, ಈ ರೀತಿಯ ಪೇಟವನ್ನೇ ಯಾಕೆ ಕೊಡಬೇಕು ಅನ್ನಿಸ್ತು, ಯಾವಾಗ ಇದನ್ನ ತಲುಪಿಸ್ತೀರಿ ಅಲ್ಲಿಗೆ? ಜೈ ಶ್ರೀ ಗುರುದೇವ್. ಈಗ ನಮ್ಮ ಭೈರವೈಕ್ಯ ಜಗದ್ಗುರು ಪದ್ಮಭೂಷಣ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಗದ್ದಿಗೆ ಉದ್ಘಾಟನೆ ಕಾರ್ಯಕ್ರಮ ಏನಿದೆ ಭೈರವೈಕ್ಯ ಮಂದಿರ, ಆ ಕಾರ್ಯಕ್ರಮಕ್ಕೆ ಭಾರತದ ಪ್ರಧಾನಮಂತ್ರಿಗಳಾದ ಮೋದಿಯವರು ಬರ್ತಾ ಇದ್ದಾರೆ. ಸೊ ಮೋದಿಯವರು ಬರಬೇಕಾದ್ರೆ ನಾವೆಲ್ಲ ಶ್ರೀಮಠದ ಭಕ್ತರಾಗಿ ಅವ್ರಿಗೇನಾದರೂ ವಿಶೇಷತೆ ಮತ್ತು ವಿಶೇಷದ ಗೌರವ ಸಮರ್ಪಣೆ ಮಾಡಬೇಕು ಅನ್ನುವಂಥದ್ದು ಒಂದು ಮನಸ್ಥಿತಿ ಇತ್ತು. ಸೊ ಹಾಗಾಗಿ ನಾವು ಈ ವಿಚಾರವಾಗಿ ಗುರುಗಳನ್ನ ಸಂಪರ್ಕ ಮಾಡಿದ್ವಿ. ಗುರುಗಳೇ, ನಮ್ಮ ಮೈಸೂರು ಪ್ರಾಂತ್ಯಕ್ಕೆ ಬರ್ತಾ ಇರೋದ್ರಿಂದ ಸೊ ನಾವು ಈ ನಾಡನ್ನು ಶ್ರೇಷ್ಠವಾಗಿ ಆಡಳಿತ ಮಾಡಿದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಮಾದರಿ ಪೇಟವನ್ನು ನಾವು ತೋರಿಸ್ಬೋದು ಅನ್ನುವಂಥದ್ದನ್ನ ನಾನು ಗುರುಗಳ ಗಮನಕ್ಕೆ ತಂದ್ವಿ. ಗುರುಗಳು ಅದರ ಬಗ್ಗೆ ವಿಚಾರ ಮಾಡಿ ಹೌದು ತುಂಬ ಚೆನ್ನಾಗಿ ಬರುತ್ತೆ, ಯಾವುದೇ ಥರ ಲೋಪದೋಷಗಳಾಗದಾಗೆ ಈ ಪೇಟ ಸಿದ್ಧ ಆಗಬೇಕು ಅನ್ನುವಂಥದ್ದನ್ನ ಗುರುಗಳು ನಮಗೆ ನಿರ್ದೇಶನ ಮಾಡಿದ್ರು. ಅವರ ನಿರ್ದೇಶನದ ಮೇಲೆ ಇವತ್ತು ಪೇಟ ಸಿದ್ಧವಾಗಿದೆ. ಯಾಕಂತಂದರೆ ಇದು ನಾವು ಗುರುಗಳ ಕೈಗೆ ಹಸ್ತಾಂತರಿಸ್ತಕ್ಕಂತಹ ಎರಡನೇ ಪೇಟ. ಮೊದಲನೇದು ನಾವು ಏನೊಂದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಪ್ರಧಾನಿಯವರು ಬಂದಿದ್ದಾಗ ಸಹ ನಾವು ಅಲ್ಲಿ ನೇಟಿವಿಟಿಗೆ ತಕ್ಕಂತೆ ಒಂದು ಕಿರೀಟಧಾರಣೆ ಮಾಡಬೇಕು, ಪೇಟಧಾರಣೆ ಮಾಡಬೇಕು ಅಂತೇಳಿ ನಾಡಪ್ರಭು ಕೆಂಪೇಗೌಡರ ಮಾದರಿ ಪೇಟವನ್ನು ಅವತ್ತು ನಾವು ಅವ್ರಿಗೆ ಅರ್ಪಿಸಿದ್ದು. ಅದು ಅವ್ರ ಮುಕುಟಕ್ಕೆ ಸೇರಿತ್ತು. ಈಗಲೂ ಸಹ ಇದು ಎಲ್ಲ ಏನಿದು ಭದ್ರತಾ ತಪಾಸಣೆ ಎಲ್ಲ ಮುಗಿಸ್ಕೊಂಡು ಇವತ್ತು ಅಥವಾ ನಾಳೆ ಅದನ್ನು ನಾವು ಶ್ರೀಮಠಕ್ಕೆ ತಲುಪಿಸ್ತಾ ಇದ್ದೀವಿ, ಗುರುಗಳ ಕೈಗೆ ಹಸ್ತಾಂತರಿಸ್ತಾ ಇದ್ದೀವಿ. ನಂತರದಲ್ಲಿ ಅದು ಭದ್ರತಾ ತಪಾಸಣೆ ಎಲ್ಲ ಆದಮೇಲೆ 15ನೇ ತಾರೀಕು ನಡೀತಕ್ಕಂಥ ಒಂದು ಬೃಹತ್ ವೇದಿಕೆ ಕಾರ್ಯಕ್ರಮದಲ್ಲಿ ಪೂಜ್ಯ ನಿರ್ಮಲಾನಾಥ ಶ್ರೀಗಳ ಅಮೃತ ಹಸ್ತದಿಂದ ಮೋದಿಯವರ ಮುಕುಟಕ್ಕೆ ಏರುತ್ತೆ ಅನ್ನುವಂಥ ವಿಶ್ವಾಸ ಇದೆ. ಹಾಗಾಗಿ ಇವತ್ತು ಅದನ್ನು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ ಸರ್. ಸರ್, ತುಂಬ ಖುಷಿ ಇದೆ ಸರ್. ಈಗ ಒಬ್ಬ ಮಠದ ಭಕ್ತನಾಗಿ ಈಗ ಪ್ರಧಾನಿಯವರು ಪ್ರಥಮ ಬಾರಿಗೆ ಆದಿಚುಂಚನಗಿರಿ ಮಠಕ್ಕೆ ಬರ್ತಾ ಇರೋದು ತುಂಬ ಖುಷಿಯಾದ ವಿಚಾರ. ಯಾಕೆ ದೇಶದ ಅಗ್ರಗಣ್ಯ ನಾಯಕ ಈಗ ನಮ್ಮ ಮಠಕ್ಕೆ ಬರ್ತಾ ಇರೋದ್ರಿಂದ ತುಂಬ ಸಂತೋಷವಾದ ವಿಷಯ. ಈ ಸಮಯದಲ್ಲಿ ಗುರುಗಳು ನಿರ್ದೇಶನ ಮೇರೆಗೆ ಅವರಿಗೆ ಒಂದು ವಿಶೇಷವಾದ ಗೌರವ ಸಲ್ಲಿಸಬೇಕು ಅಂತ ಅವರ ಗುರುಗಳ ನಿರ್ದೇಶನ ನೀಡಿದಾಗ ಸ್ನೇಹಿತರ ಸತೀಶ್ ಗೌಡರು ಹಾಗೂ ಕಲಾವಿದ ನಂದನ್ ಅವರು ಈ ಮಾದರಿ ಪೇಟನ ಮಾಡಿದ್ದಾರೆ. ಸೊ ಈ ಪೇಟ ಮೋದಿಯವರ ಮುಖದಲ್ಲಿ ನೋಡೋದೇ ಒಂದೇ ಖುಷಿ ವಿಚಾರ. ಯಾಕೆಂದರೆ ನಾರ್ಮಲ್ ಈಗ ನಮಗೆ ಎಲ್ಲ ಗೊತ್ತು, ಮೈಸೂರಿನ ಹೆಮ್ಮೆ ರಾಜ ಯಾರು ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮಾಡಿರೋ ಸಾಧನೆ ಅಪಾರ. ಸೊ ನಾವು ಸಾಧನೆಗಳ ಬಗ್ಗೆ ನಾವು ಯಾವುದೇ ರೀತಿ ನಾವು
ಮಾನದಂಡ ಇಲ್ಲ ಅಂತ ಕೆಲಸ ಮಾಡಿದ್ದಾರೆ. ಅದೇ ಹಾದಿಯಲ್ಲಿ ಕೂಡ ಮೋದಿಯವರು ದೇಶವನ್ನು ನಡೆಸ್ತಾ ಇದ್ದಾರೆ. ಸೊ ಆ ಮೋದಿಯವರಿಗೆ ಯಾವ್ದಾರ ಒಂದು ಪೇಟ ಅಂತ ವಿಶೇಷವಾಗಿ ಗೌರವ ಸಲ್ಲುತ್ತೆ ಅಂದರೆ ಅದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪೇಟ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಅದೇ ರೀತಿ ಗುರುಗಳ ನಿರ್ದೇಶನ ಮೇರೆಗೆ ಆಲ್ರೆಡಿ ಪೇಟನ ತಯಾರು ಮಾಡಿದ್ದಾರೆ. 15 ತಾರೀಕು ನಾವು ಎಲ್ಲ ಬರೀ ಮೈಸೂರು ಮಾತ್ರ ಅಲ್ಲ, ಇಡೀ ಕರ್ನಾಟಕ ಜನತೆ ಕೂಡ ಕಣ್ತುಂಬಿ ನೋಡ್ತಾ ಇದ್ದಾರೆ ಮೋದಿಯವರ ಮುಕುಟದಲ್ಲಿ ಯಾವ ರೀತಿ ಈ ಕಿರೀಟ ಬರುತ್ತೆ, ಅದು ಯಾವ ರೀತಿ ಕಾಣುತ್ತೆ ಅಂತ ತುಂಬ ಖುಷಿ ವಿಚಾರ. ಸೊ ನಾವು ನಮಗೆ ಈ ರೀತಿ ಮಾಡಲು ನಮಗೆ ನಿರ್ದೇಶನದ ಗುರುಗಳಿಗೆ ನಾವು ಪ್ರಪ್ರಥಮವಾಗಿ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಹಾಗೆ ಇದೇ ರೀತಿ ಮಠದ ಭಕ್ತರು ಕೂಡ, ನಾವು ಒಬ್ಬನೇ ಅಲ್ಲ, ಮಠದ ಎಲ್ಲ ಭಕ್ತರು ಕೂಡ ತುಂಬ ಖುಷಿಯಿಂದಿದ್ದಾರೆ. ಅಂತ ಹೇಳಿದ್ರೆ ಈ ರಾಜ್ಯವನ್ನು ಆಳಿದಂತಹ ನಾಡದೊರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಮುಖಡದಲ್ಲಿದ್ದಂತಹ ಅದೇ ಮಾದರಿಯಲ್ಲಿ ಮೋದಿ ಅವ್ರಿಗೂ ಕೂಡ ನಾವು ಪೇಟವನ್ನು ಕೊಡಬೇಕು ಅಂತೇಳಿ ಶ್ರೀಗಳನ್ನ ಕೇಳ್ಕೊಂಡ್ವಿ. ಶ್ರೀಗಳು ಸಹ ಸಂತೋಷದಿಂದ ಒಪ್ಪಿ ಯಾವುದೇ ಲೋಪದೋಷ ಇಲ್ಲದಂಗೆ ಪೇಟವನ್ನು ತಯಾರು ಮಾಡಿಸಿ ಅಂತ ಹೇಳಿದ್ರು. ಅದೇ ರೀತಿ ಇದೀಗ ನಾವು ಒಂದು ಅತ್ಯದ್ಭುತ ಪೇಟವನ್ನು ತಯಾರು ಮಾಡಿದ್ವಿ. ಇದು ಮೋದಿ ಅವರ ಮುಖಡದಲ್ಲಿ ಹೇಗೆ ಕಾಣುತ್ತೆ ಅನ್ನುವಂಥದ್ದನ್ನ ನಾವು ಕೂಡ ಕಾತುರದಿಂದ ಕಾಯ್ತಾ ನೋಡ್ತಾ ಇದ್ದೀವಿ. ಇದನ್ನ ಮಠಕ್ಕೆ ತಲುಪಿಸುವಂತ ಕೆಲಸ ಕೂಡ ಮುಂದಾಗ್ತೇವೆ ಅನ್ನುವಂಥದ್ದು ಭಕ್ತರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS ನ್ಯೂಸ್ 18 ಮೈಸೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.